ನಮಸ್ಕಾರ ವೀಕ್ಷಕರೇ, ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನ್ ಸಿಂಧೂರ. ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಅನೇಕ ಪ್ರಗತಿಪರ ಆಧುನಿಕ ಯಶಸ್ವಿ ರೈತರ ಪರಿಚಯವನ್ನ ಪವರ್ ಟಿವಿ ನಾಡಿಗೆ ಮಾಡ್ತಾ ಬರ್ತಾ ಇದೆ. ಇದೊಂದು ಮಿನಿ ಕೃಷಿ ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದೊಂದು ರೀತಿ ಅದ್ಭುತ ಲೋಕ ಸೃಷ್ಟಿ ಮಾಡಿದ್ದಾರೆ. ಹೆಸರು ವೆಂಕಟರಾಮಾಂಜನೇಯ ಸ್ವಾಮಿ, ಊರು ಸತ್ಯನಾರಾಯಣಪುರ, ದಾವಣಗೆರೆ ಜಿಲ್ಲೆ. ವೃತ್ತಿ ಕೃಷಿ. ಕೃಷಿಯ ಕಾರಣಕ್ಕಾಗಿಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವ ಮಾದರಿ ಕೃಷಿಕ ಇವರು. ರಾಮಾಂಜನೇಯ ಸ್ವಾಮಿಯವರ ಕಾರಣಕ್ಕೆ ಸತ್ಯನಾರಾಯಣಪುರ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಸತ್ಯನಾರಾಯಣಪುರದಲ್ಲಿರುವ ತಮ್ಮ ಜಮೀನಿನಲ್ಲಿ ರಾಮಾಂಜನೇಯ ಸ್ವಾಮಿ ಬೆಳೆಯದೇ ಇರುವ ಬೆಳೆಯೇ ಇಲ್ಲವೇನೋ. ಒಂದು ಕಡೆ ಅರಣ್ಯ ಕೃಷಿ, ಮತ್ತೊಂದು ಕಡೆ ನೂರಾರು ರೀತಿಯ ಹಣ್ಣಿನ ಗಿಡಗಳು, ಮತ್ತೊಂದು ಕಡೆ ಕೋಕೋ ಮತ್ತು ಅಡಕೆ. ಹೀಗೆ ತೋಟದ ತುಂಬಾ ಹಲವು ರೀತಿಯ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಸಂಪೂರ್ಣ ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ. ಗಿಡಮರಗಳನ್ನು ತಮ್ಮ ಪಾಡಿಗೆ ಹಾಗೆ ಬೆಳೆಯಲು ಬಿಟ್ಟರೆ ಆಯಿತು. ಅವು ತಾವು ಸಮೃದ್ಧವಾಗಿ ಬೆಳೆದು ತನ್ನನ್ನು ಸಲಹುತ್ತಿರುವ ಕೃಷಿಕನಿಗೂ ಕೈತುಂಬ ಲಾಭ ತಂದುಕೊಡುತ್ತದೆ ಎಂಬುದನ್ನು ರಾಮಾಂಜನೇಯ ಸ್ವಾಮಿ ಸಾಧಿಸಿ ತೋರಿಸಿದ್ದಾರೆ. ಇದುವರೆಗೆ ಸುಮಾರು 1,10,000ಕ್ಕೂ ಹೆಚ್ಚು ರೈತರು ಇವರ ಜಮೀನಿಗೆ ಭೇಟಿ ನೀಡಿ ಕೃಷಿ ಪಾಠ ಹೇಳಿಸಿಕೊಂಡಿದ್ದಾರಂತೆ. ಅದು ಕೂಡ ಒಂದು ರೀತಿಯಲ್ಲಿ ದಾಖಲೆ ಎನಿಸಿದೆ. ರಾಮಾಂಜನೇಯ ಸ್ವಾಮಿಯವರ ತೋಟದಲ್ಲಿ ಎಷ್ಟು ಗಿಡ ಮರಗಳಿವೆಯೋ ಅದಕ್ಕಿಂತ ಹೆಚ್ಚಾಗಿ ಅವರ ಮನೆಯಲ್ಲಿ ಅವರು ಗಳಿಸಿರುವ ಕೃಷಿ ಪ್ರಶಸ್ತಿಗಳಿವೆ. ರಾಜ್ಯ ಮತ್ತು ರಾಷ್ಟ್ರಮಟ್ಟ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಕೃಷಿ ಪ್ರಶಸ್ತಿಗಳು ಅವರಿಗೆ ಸಂದಿರುವುದು ವಿಶೇಷ. ನೂರಾರು ಪ್ರಶಸ್ತಿಗಳನ್ನ ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ, ರಾಷ್ಟ್ರ ಮಟ್ಟಗಳಲ್ಲೂ ಕೂಡ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಯಾವ ರೀತಿ ಕೃಷಿ ಮಾಡ್ತಾ ಇದ್ದಾರೆ, ಏನೇನು ಬೆಳೆ ಬೆಳೆದಿದ್ದಾರೆ ಅಂತ ನಿಮ್ಮೆಲ್ರಿಗೂ ಆಶ್ಚರ್ಯ ಆಗಿದ್ರೆ ಅವ್ರ ಹತ್ರನೇ ಮಾತನಾಡ್ತಾ ಹೋಗ್ತೀನಿ. ರಾಮಾಂಜನೇಯ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ. ನಾನು 93ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರ ಅನಾರೋಗ್ಯದ ಕಾರಣದಿಂದ 19ನೇ ವಯಸ್ಸಲ್ಲೇ ನಾನು ಕೃಷಿ ಈ ರಂಗಕ್ಕೆ ಕಾಲಿಡಬೇಕಾಗಿತ್ತು. ತಂದೆಯವರು ಬೆಳೆಸಿದ್ದು ಒಂದು 5 ಎಕರೆ ತೆಂಗಿನ ತೋಟ ಇತ್ತು, ಭತ್ತದ ಗದ್ದೆ ಇತ್ತು. ನಮ್ಮ ತಂದೆಯವರಿಗೆ ಇಲ್ಲಿಂದ ಹುಬ್ಬಳ್ಳಿಗೆ ಹೋಗಿ ದೂರದ ಹುಬ್ಬಳ್ಳಿಯಲ್ಲಿ ಬ್ರೈನ್ ಟ್ಯೂಮರ್ ಆಗಿದ್ದಕ್ಕೆ ಎಲ್ಲ ಆಪ್ರೇಷನ್ ಮಾಡಿಸಿದ್ವಿ. ಸೊ ಅವರ ಖರ್ಚು ವೆಚ್ಚಗಳು, ಆಮೇಲೆ ಅವ್ರು ತೀರ್ಕೊಂತಾರೆ ಅನ್ನೋ ಉದ್ದೇಶಕ್ಕೆ ನನಗೆ 19ನೇ ವಯಸ್ಸಲ್ಲಿ 17 ವಯಸ್ಸಿನ ಒಂದು ತಂಗಿಗೆ ಇಬ್ಬರಿಗೂ ಮದುವೆ ಮಾಡಿದರು. ಮದುವೆ ಖರ್ಚುಗಳು, ಇವು ಸಾಲಗಳು ಮೈ ತುಂಬ ಹೊತ್ಕೊಂಡು ನಾವು ಫೀಲ್ಡಿಗೆ ಬಂದಾಗ ಜಮೀನು ಮಾರಾಟ ಮಾಡಿ ಸಾಲ ತೀರಿಸಿ ಏನು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಾ ಅಥವಾ ಕಷ್ಟಪಟ್ಟು ನಾವು ಸಾಲ ತೀರಿಸಿ ಆಸ್ತಿ ಉಳಿಸ್ಕೋಬೇಕಾ ಅನ್ನೋ ಎರಡೇ ಆಯ್ಕೆ ಇತ್ತು ಮುಂದೆ. ಸೊ ಅದಕ್ಕೆ ನಾವು ಭತ್ತವನ್ನು ಬೆಳೀತಾ ಇದ್ದಾಗ ನಮಗೆ 160 ರೂಪಾಯಿ ಕ್ವಿಂಟಲ್ ರೇಟ್ ಇತ್ತು. ನಮ್ಗೆ ಏನೇನೂ ಉಳಿತಿದ್ದಿಲ್ಲ, ಬಡ್ಡಿ ಕಟ್ಟಕ್ಕೂ ಸಾಕಾಗ್ತಿದ್ದಿಲ್ಲ. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ ಆಗಿರೋಂಥವ್ರು ಗುರುದೇವ್ ಮೂರ್ತಿ ಅಂತೇಳಿ ನಮ್ಮ ತಂದೆಯವ್ರ ಸಮಕಾಲೀನರು, ಅವ್ರಿಗೆ ಆತ್ಮೀಯರಾಗಿದ್ದರು. ಅವರು ನಮಗೆ ಕರ್ನಾಟಕ ರಾಜ್ಯ ಬೀಜ ನಿಗಮದಿಂದ ಬೀಜೋತ್ಪಾದನೆಗೆ ಹೇಳಿ ನಮಗೆ ಬೀಜ ಕೊಡಿಸಿದ್ರು. ಅಂದರೆ ನಾವು ಬೀಜ ಡೆವಲಪ್ ಮಾಡಿ ಅವ್ರಿಗೆ ಕೊಡಬೇಕು. ಹೊರಗಡೆ 160-180 ರೂಪಾಯಿ ರೇಟ್ ಇದ್ದಾಗ 500 ರೂಪಾಯಿ ರೇಟ್ ಇತ್ತು. ಸೊ ನಮಗೆ ಅಡಿಷ್ನಲ್ ಆಗಿ ಒಂದು 100 ರೂಪಾಯಿ ಖರ್ಚು ಬರ್ತಿತ್ತು. ಅಲ್ಲಿಗೆ ಹೆಂಗೆ ಲೆಕ್ಕ ಹಾಕಿರೋ ಮತ್ತೊಂದು 100-200 ರೂಪಾಯಿ ಉಳಿತಿತ್ತು. ರಾಸಾಯನಿಕಗಳು ಯಾರು ಅತಿ ಹೆಚ್ಚಾಗಿ ಬೆಳೆಸ್ತಾರೋ ಅವ್ರಿಗೆ ಒಂದು ಅವಾರ್ಡ್ ಕೊಡೋಗಿದ್ರೆ ಅವತ್ತಿನ ಕಾಲದಲ್ಲಿ ನನಗೆ ಬರ್ಬೇಕಾಗಿದ್ರು. ಅದು ಅಷ್ಟು ರಾಸಾಯನಿಕಗಳು ಹಾಕಿ ನಾನು ಬೆಳೆಸ್ತಾ ಇದ್ದೆ. 93ರಿಂದ 2001-2 ತನಕ 9 ವರ್ಷ ಬೀಜೋತ್ಪಾದನೆ ಮಾಡಿದ್ವಿ. ಸೊ ನಮಗೆ ಅಲ್ಲಿ ಬಂದಿರೋ ಅಡಿಷ್ನಲ್ ಇನ್ಕಮಿಂದ ಸಾಲಗಳು ತೀರಿಸ್ತಾ 93ನೇ ಇಸ್ವಿಯಲ್ಲೇ ಇವರು ನಮ್ಗೆ ಸ್ವಲ್ಪ ಅರಣ್ಯ ಗಿಡ ಕೊಡ್ಸಿದ್ರು. ಟೀಕು ಸಾಗವಾನಿ ಅಂತೀವಲ್ಲ, ಅವತ್ತಿನ ಕಾಲದಲ್ಲಿ ಒಂದು 100 ಗಿಡ ಹಾಕಿದ್ವಿ. ಅಲ್ಲಿಂದ ಪ್ರತಿ ವರ್ಷ 100 ಹಾಕ್ತಾ ಇದ್ದಾರೆ. ಯಾಕಂದ್ರೆ ಒಂದೇ ವರ್ಷ ನಾವು ರೈತರು ಹಾಕ್ಲಿಕ್ಕೆ ನಮ್ಮ ಕೈಲಿ ಆಗಲ್ಲ. ನಾವು ನಿಂತಿರೋ ಜಾಗ ಇದು 10 ಎಕರೆ ಬಿಟ್ಟಿದ್ದು. 10 ಎಕರೆ ಜಾಗದಲ್ಲಿ ಒಂದು 3 ಎಕರೆ ತೆಂಗಿತ್ತು, 5 ಎಕರೆ ತೆಂಗಿತ್ತು, 3 ಎಕರೆ ಭತ್ತದ ಗದ್ದೆ ಇತ್ತು. ಈಗ ಭತ್ತದ ಗದ್ದೆಯಲ್ಲಿ ಅಡಿಕೆ ಹಾಕಿದ್ದೀನಿ. ಈ 10 ಎಕರೆಯಲ್ಲಿ ಅದು 5 ಎಕರೆ ಜಾಗದಲ್ಲಿ ಏನು ನಮ್ದು ತೆಂಗಿತ್ತು, ತೆಂಗಿನ ಮಧ್ಯದಲ್ಲಿ ಖಾಲಿ ಬಿಡೋದು ಯಾಕೆ ಅಂತ ಹೇಳಿ ಸಾಗವಾನಿ ಗಿಡ ಹಾಕ್ತೀವಿ. 30 ಅಡಿ ಹಂತದಲ್ಲಿರೋ ತೆಂಗಿಗೆ ಸಾಗವಾನಿ ಹಾಕಿದಾಗ ಸಾಗವಾನಿಗೂ ತೆಂಗಿಗೂ ಮಧ್ಯೆ ಖಾಲಿ ಬಿಡಬಾರ್ದು ಅಂತ ಕೋಕ ಹಾಕಿದ್ವಿ. ಎಲ್ಲಾ ತರದ ಹಣ್ಣಿನ ಗಿಡ. ಒಟ್ಟಾರೆಯಲ್ಲಿ 10 ಎಕರೆ ಜಾಗದಲ್ಲಿ 120 ವೆರೈಟೀಸ್ ಇದೆ. ಓಕೆ, ಹಾಗಾದ್ರೆ ನಿಮ್ ತೋಟದ ಒಳಗೆ ಹೋಗೋಣ, ಹೋಗ್ತಾ ಮಾತಾಡ್ತಾ ಹೋಗೋಣ. ಸರ್, ತೆಂಗು ಎಷ್ಟು ಹಾಕಿದಿರಿ, ಎಷ್ಟು ವರ್ಷ ಆಯ್ತು ಹಾಕಿ? ತೆಂಗು 80ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರು ಹಾಕಿದ್ರು. ನಾನು 80ನೇ ಇಸ್ವಿಯಲ್ಲಿ ಅದು ಒಂದು 300 ಗಿಡ ತೆಂಗಿದಾವೆ. 300 ಗಿಡದಿಂದ ನಮಗೆ ಅವತ್ತಿನ ಕಾಲದಲ್ಲಿ ಒಂದು 36,000 ಕಾಯಿ ಸಿಗ್ತಿದ್ರು ವರ್ಷಕ್ಕೆ. ಅಂದ್ರೆ 120 ಕಾಯಿ ಲೆಕ್ಕದಲ್ಲಿ. ಅದಕ್ಕೆ ನಾವು ತೆಂಗಿಗೆ ಏನು ಗುಣಿಸೋದೇ ಮಾಡ್ತೀವಿ, ರಿಂಗ್ ಮಾಡಿ ಗೊಬ್ಬರ ಹಾಕೋದು ಅವೆಲ್ಲ.
ಇದನ್ನ ಬಿಟ್ಟು ನ್ಯಾಚುರಲ್ ಫಾರ್ಮಿಂಗ್ ಬಂದಾಗ 90 ಕಾಯಿ ಬಿದ್ದು ಬಿಡಿದ್ರು ಅದು. ಏಕಾಏಕಿ 30 ಕಾಯಿ ಕಡಿಮೆ ಆಯ್ತು. ಅಂದ್ರೆ ಇಳುವರಿ ಅಷ್ಟು ಕಡಿಮೆ ಆಯ್ತಲ್ಲ ಅಂತ ಹೇಳಿ ನಮ್ಮ ಗುರುದೇವಮೂರ್ತಿ ಅವ್ರ ಕೃಷಿ ಅಧಿಕಾರಿಗಳು ಅವ್ರ ಹತ್ರ ಹೋಗಿ ವಿಚಾರ ತಿಳಿಸಿದಾಗ, ನೀ ಖರ್ಚು ಎಷ್ಟು ಮಾಡ್ತಿದ್ದೆ, ಎಷ್ಟು ಉಳಿತಿತ್ತು, ಈಗ ಎಷ್ಟು ಉಳಿತೈತಿ, ಈ ಬರ ಅಂತದ್ದು ನಿಖರ ಆದಾಯ, ಎಷ್ಟು ಕಾಯಿ ಬರ್ತೈತೆ ಅಂತ ಲೆಕ್ಕ ಹಾಕ್ಬೇಡ, ನಿನ್ ಕಾಯಿಗೆ ಎಷ್ಟು ಕಾಸು ಬರುತ್ತೆ ಅಷ್ಟೇ ಲೆಕ್ಕ ಹಾಕ ಅಂತ ಹೇಳಿ ಅವ್ರು ಹೇಳಿದ್ರು. ಸೊ ನಾವು ಅದನ್ನ ಹಂಗೆ ಬಿಟ್ಬಿಟ್ಟಾಗ ಒಂದು 5-6 ಕಾಯಿ ಲಾಸ್ ಆಗ್ತಿತ್ತು ನನಗೆ. ಅಂದ್ರೆ ಒಂದು 96-97 ಕಾಯಿ ಬಂದ್ರೆ ನನಗೆ ಅಡ್ಡಿ ಇಲ್ಲ, ಖರ್ಚು ಮಾಡಿ 120 ಕಾಯಿ ಬೆಳೆಯೋದಕ್ಕಿಂತ. ಒಂದು 4 ವರ್ಷ ಆದ್ಮೇಲೆ 100-102 ಕಾಯಿಗೆ ರೇಜ್ ಆಯ್ತು ಅದು. ನ್ಯಾಚುರಲ್ ಫಾರ್ಮಿಂಗ್ 4 ವರ್ಷಕ್ಕೆ ರೇಜ್ ಆಯ್ತು, 10 ಕಾಯಿ ರೇಜ್ ಆಯ್ತು. ಒಂದು 8-9 ವರ್ಷ ಕಳೆಯ ಹೊತ್ತಿಗೆ 110 ಕಾಯಿಗೆ ಹೋಯ್ತು. ನನ್ಗೆ ಅಡಿಷನಲ್ ಲಾಭನೇ ಬಂತು. ನಂತರ ದಿನಗಳಲ್ಲಿ 120, 130, 150, 170 ಕಾಯಿ ತನಕ ಹೋಯ್ತು ಅದು. ಅಲ್ಲಿ ತನಕ ಹೋಗಿದ್ದು ಮತ್ತೆ ಹಿಂದಕ್ಕೆ ತಿರುಗಿ ನೋಡಿಲ್ಲ. 150ರಿಂದ 170 ಮಧ್ಯೆ ಓಡ್ತಾ ಇದೆ. ಈಗ ಇದ್ರ ಮಧ್ಯದಲ್ಲಿ ಏನು ಅರಣ್ಯ ಗಿಡ ಬೆಳೆಸಿದೀವಲ್ರಿ, ಅರಣ್ಯ ಮರಗಳು ಎಲ್ಲಿ ತೆಂಗಿನ ಮರಕ್ಕಿಂತ ಮೇಲೋಗಿ ಅರಣ್ಯ ಮರದ ಸನ್ಲೈಟ್ ತೆಂಗಿನ ಮರಕ್ಕೆ ಕಾಂಪಿಟೇಷನ್ ಆಗುತ್ತೋ ಆ ತೆಂಗಿನ ಮರಗಳು ಸ್ವಲ್ಪ ಇಳುವರಿ ಕಡಿಮೆ ಆಗ್ತಾ ಇದಾವೆ. ಅದು ಕಾಂಪೀಟ್ ಮಾಡಬಾರ್ದು. ಅಂದ್ರೆ ತೆಂಗಿನ ಮರಕ್ಕಿಂತ ಕಡಿಮೆ ಇರ್ಬೇಕು. ರೂಟ್ ಕಾಂಪಿಟೇಷನ್ ಆಗ್ತಾ ಇಲ್ಲ ಇಲ್ಲಿ. ಅಲ್ಲಿ ಮೇಲೆ ಹೈಟ್ ಸನ್ಲೈಟ್ ಕಾಂಪಿಟೇಷನ್ ಮಾಡುತ್ತದು. ಸೊ ಎಲ್ಲೆಲ್ಲಿ ಕೆಲವು ಮರಗಳು ಕಡಿಮೆ ಆದ್ರೂ ಕೆಲವು ಕೊಡ್ತಾ ಇದ್ರು ನಮಗೆ ಈಗ 150-170 ಮಧ್ಯೆ ಬರೋದು, 140-150 ಮಧ್ಯೆ ಅಷ್ಟೇ ಬರ್ತಾ ಇದೆ. ಈಗ ನೀವು ಏನು ಕಾಂಪೋಸ್ಟ್ ಏನು ಹಾಕಲ್ಲ? ಏನೇನಿಲ್ರಿ, ಅವು ಎಷ್ಟು ಬರ್ತಾವ ಅಷ್ಟೇ. ವರ್ಷಕ್ಕೆ 4-5 ಸಲ ಮರ ಕೀಳಿಸ್ತೀವಿ, ಅಷ್ಟು ಕಾಯಿ ಮಾತ್ರ. ಕಾಯಿ ಕೊಡೋದ ಎಳ್ನೀರು ಕೊಡೋದ? ಕಾಯಿ ಕೊಡ್ತಿದ್ರು, ಅದು ಬೀಜಕ್ಕೆ ಕೊಡ್ತಿದ್ರು. ಬೀಜಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ, ತೋಟಗಾರಿಕೆ ಇಲಾಖೆ ಇರ್ಬೋದು, ಧಾರವಾಡ ಯೂನಿವರ್ಸಿಟಿ ಇರ್ಬೋದು, ಎಲ್ಲ ಕಡೆಗೂ ಅವ್ರು ಕಳಿಸ್ತಾ ಇದಾರೆ. ಈಗ ಇದ್ರ ಮಧ್ಯದಲ್ಲಿ ನೀವು ಕೋಕೋ ಹಾಕಿದಿರಿ? ಕೋಕೋ ಆಗಿದ್ದೀನಿ. ಕೋಕೋ ಎಷ್ಟು ಹಾಕಿದೀರಾ ಸರ್? ಕೋಕೋ ಇದು 2 ತೆಂಗಿನ ಮರದ ಮಧ್ಯದಲ್ಲಿ 1 ಸಾಲು ಅರಣ್ಯ ಗಿಡ ಬರುತ್ತೆ. ಅರಣ್ಯ ಗಿಡಕ್ಕೂ ತೆಂಗಿಗೂ ಮಧ್ಯೆ 1 ಸಾಲು ಕೋಕೋ. ಈ ತೆಂಗು ಎಷ್ಟು ಗ್ಯಾಪ್ ಅಲ್ಲಿ ಹಾಕಿದಿರಿ? ತೆಂಗು 30 ಅಡಿ ಅಂತರದಲ್ಲಿ ಗ್ಯಾಪ್ ಅಲ್ಲಿ ಹಾಕಿದ್ರು. 30 ಅಡಿ ಅಂತರದಲ್ಲಿ ಗ್ಯಾಪ್ ಅಲ್ಲಿ ಹಾಕಿದಾಗ ಅರಣ್ಯ ಸಾಲು 15 ಅಡಿಗೆ ಬರುತ್ತೆ. 15 ಅಡಿ. ತೆಂಗಿಗೂ ಅರಣ್ಯ ಮರಕ್ಕೂ ನಡುವೆ 15 ಅಡಿಯಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬಿಡಬಾರ್ದು ಅಂತ ಇದನ್ನ ಹಾಕಿದ್ರು. ಕೋಕೋ ಅಂದ್ರೆ ನಾವು ಕೋಕೋ ಹಾಕದೇ ಇದ್ರೆ ಕಳೆ ಬೆಳಿತಿತ್ತು ಮೇಡಮ್. ಅಲ್ಲಿ ನೀವು ಯಾವ್ದೇ ಮರ ತಗೊಳ್ರಿ ಅದಕ್ಕೊಂದು ಋತುಮಾನ ಇರುತ್ತೆ. ಈ ತಿಂಗಳು ವಸಂತ ಕಾಲ, ಈ ತಿಂಗಳು ಎಲೆ ಉದುರುತ್ತೆ, ಈ ತಿಂಗಳು ಹೊಸ ಎಲೆ ಬರುತ್ತೆ ಅಂತ ಹೇಳಿ. ಬಟ್ ಇದಕ್ಕೆ ಹಂಗಿಲ್ರಿ, 365 ದಿವಸ ಪ್ರತಿದಿನ ಹೊಸ ಎಲೆ ಬರುತ್ತೆ, ಪ್ರತಿದಿನ ಹಣ್ಣೆಲ್ಲ ಉದುರ್ತಾ ಇರುತ್ತೆ. ಅದೇ ಕಾಂಪೋಸ್ಟ್. ಮತ್ತೊಂದೇನಂದ್ರೆ ನಂಬರ್ ಆಫ್ ಹೈಲಿ ಪೊಟ್ಯಾಶ್ ಸಿಗೋದು ಈ ಎಲೆಯಿಂದ ರೀ, ಕೋಕೋಯಿಂದ ಹೈಯೆಸ್ಟ್ ಪೊಟ್ಯಾಶ್ ಸಿಗುತ್ತೆ ಕೋಕೋದಲ್ಲಿ. ನಾವೇನು ಹೊರದೇಶದಿಂದ ಇಂಪೋರ್ಟ್ ಮಾಡ್ಕೊಂಡು ತರಿಸಿರೋ ಅಂತ ರಾಸಾಯನಿಕ ಗೊಬ್ಬರ ತಂದು ಹಾಕ್ತಾ ಇದ್ದೀವಿ. ನಾವು ಖರ್ಚು ಮಾಡಿ ನಮಗೂ ಬರ್ಡನ್ನು, ಇಂಪೋರ್ಟ್ ಮಾಡ್ಕೊಂತಿರೋದಕ್ಕೆ ಫಾರಿನ್ ಎಕ್ಸ್ಚೇಂಜ್ ಬರ್ಡನ್. ಅದ್ರ ಬದ್ಲಿ ಈ ತರ ಮಾಡಿದ್ರೆ ನಮಗೆ ನಿಮ್ಮ ಸಾಯಿಲ್ ಟೆಸ್ಟ್ ಮಾಡಿಸಿದಾಗ ನಮ್ದು ಪೊಟ್ಯಾಶ್ ಜಾಸ್ತಿ ಆಯ್ತು. ಸೊ ಇದರಿಂದ ಅಂದ್ರೆ ಸಮ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶ್ ಇದೆ. ಆಮೇಲೆ ಮತ್ತೊಂದೇನಂದ್ರೆ ಈ ಎಲೆಗಳು ಉದುರಿದಾಗ ನೋಡಿ, ಕೆನಾಪಿ ಯಾವ ತರ ಇದೆ, ಸನ್ಲೈಟ್ ಬೀಳಲ್ಲ, ಗಾಳಿ ಫೋರ್ಸ್ ಇರಲ್ಲ. ನಾವು ಯಾವ್ದೇ ಮರಗಳಿಗೆ ನೀರು ಕೊಡ್ತೀವಲ್ಲ ಮೇಡಮ್, ನೀರ್ ಏನಾಗುತ್ತೆ, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಯಾವ್ದಿರ್ಬೋದು, ಅದು ತಗೊಳೋದು 15-20% ಮಾತ್ರ. ಇನ್ನು 80-85% ಆವಿಯಾಗಿ ಹೋಗ್ಬಿಡುತ್ತೆ. ಈ ಎಲೆಗಳೆಲ್ಲ ಉದುರದ ನೋಡಿ, ತೆಂಗಿನ ಗರಿ ಅಲ್ಲಿ ಇದಾವೆ, ಕೋಕೋ ಎಲೆ ಅಲ್ಲಿ ಇದಾವೆ. ಈ ಮಲ್ಚಿಂಗ್ ಆಗಿರೋದ್ರಿಂದ ನಮ್ಗೆ ನೀರಿನ ಉಳಿತಾಯ ಆಗುತ್ತೆ. ಅಲ್ಲೇ ಹಿರ್ಕೊಂಡ್ಬಿಡುತ್ತೆ, ಭೂಮಿ ಹಿರ್ಕೊಂಡ್ಬಿಡುತ್ತೆ, ಗಾಳಿಗೆ ನೀರು ಡ್ರೈ ಆಗಲ್ಲ. ಸರ್, ಈಗ ಕೋಕೋ ಎಲ್ಲಾ ವಾತಾವರಣದಲ್ಲೂ ಬೆಳೆಯುತ್ತಾ? ಬರುತ್ತೆ. ಎಲ್ಲ ವಾತಾವರಣದಲ್ಲೂ, ಎಲ್ಲ ಮಣ್ಣಲ್ಲೂ ಬರುತ್ತೆ. ಸೊ ಅಂತರ ಬೆಳೆಯಾಗೂ ಬರುತ್ತೆ, ಓಪನ್ ಬೆಳೆಯಾಗೂ ಬರುತ್ತೆ. ನಮ್ಮಲ್ಲಿ ಇನ್ನು ಬೆಳೆದಿಲ್ಲ. ಆಂಧ್ರ ಪ್ರದೇಶದಲ್ಲಿ ಜಂಗಾರೆಡ್ಡಿಗೂಡಂ ಅಂತ ಇದೆ, ಅಲ್ಲಿ ನೋಡಿದೀನಿ ನಾನು, ಓಪನ್ ಬೆಳೆಯಾಗಿ ಬೆಳೀತಾ ಇದಾರೆ ಒಬ್ರು. ಬಟ್ ಕೋಕೋ ಒಳ್ಳೆ ಆದಾಯ ಇದೆನಾ ಸರ್? ಕೋಕೋ ಒಳ್ಳೆ ಆದಾಯ ಇದೆ, ಯಾಕಂದ್ರೆ ಅದು ಯಾವತ್ತಿಗೂ ಮಾರ್ಕೆಟ್ ಬಿದ್ದೋಗಲ್ಲ. ಚಾಕ್ಲೇಟ್ಗೆ, ಬೂಸ್ಟ್, ಬಾರ್ವಿಟಾ, ಮತ್ತೊಂದು ಯಾವ್ದಕ್ಕೆ ರಾ ಮೆಟೀರಿಯಲ್ ಬೇಕೇ ಬೇಕು. ಇಂಪೋರ್ಟ್ ಮಾಡ್ಕೊತ ಇದಾರೆ. ನಮ್ದು ಎಕ್ಸ್ಪೋರ್ಟ್ ಮಾಡೋ ಮಟ್ಟಕ್ಕೆ ಬೇಡ್ರಿ, ಇವ್ರಿಗೆ ಬೇಕಾಗಿರೋ ಎಷ್ಟು ಪರ್ಸೆಂಟ್ ನಮ್ಮಲ್ಲಿ ಕೋಕೋ ಬೆಳೀತಾರೆ ಸರ್? ನಾವು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಕ್ಕೆ ಬರಲ್ಲ, ಯಾಕಂದ್ರೆ
ಇರೋ ಭೂಮಿಗೆ ಇದನ್ನ ಹೋಲಿಕೆ ಮಾಡಿದ್ರೆ ಇದು ಯಾವ ಪರ್ಸೆಂಟ್ ಅಲ್ವೇ ಅಲ್ಲ. ಜೀರೋ ಪಾಯಿಂಟ್ ಲೆಕ್ಕದಲ್ಲಿ ಬರ್ತಾರೆ, 1 ಪಾಯಿಂಟ್ ಲೆಕ್ಕದಲ್ಲಿ ಬರಲ್ಲ, 0.0 ಲೆಕ್ಕದಲ್ಲಿ ಬರುತ್ತೆ. ಇದ್ರಲ್ಲಿ ಯಾವ್ದಾದ್ರು ತಳಿ ಇದೆಯಾ ಸರ್ ಇದ್ರಲ್ಲಿ? ಇಲ್ಲ ತಳಿ ಇದೆ. ಇದು ಯಾವ್ದು ಹಾಕಿರೋದು? ಇದು ಕ್ರಯಲ್ ಮತ್ತು ಇನ್ನೊಂದು F1 ಅಂತ ಬರುತ್ತೆ. ಅದು ಇದು ಗ್ರೀನ್ ಇದೆ, ಅದು ಸ್ವಲ್ಪ ಯೆಲ್ಲೋ ಇಶ್ ಬರುತ್ತಾ? ಅಲ್ಲ, ಇದು ಹಣ್ಣಾದ್ರೆ ಎಲ್ಲೇ ಇಶು, ಸ್ವಲ್ಪ ರೆಡ್ ಬರುತ್ತಾ? ಅದು ರೆಡ್ ಬರುತ್ತೆ. ರೆಡ್ ಬರುತ್ತೆ, ಹಸೆಕಾಯಿನೇ ರೆಡ್ ಇರುತ್ತೆ ಅದು. ಅದಿದೆ ತೋರಿಸ್ತೀನಿ. ಇದು ಯಾವ್ದಿದು? ಇದು ಕ್ರಯಲ್. ಕ್ರೇಯಲ್. ಇದು ಇಳುವರಿ ಹೆಂಗಿದೆ ಸರ್ ಇದು? ಇಳುವರಿ ಚೆನ್ನಾಗಿದೆ. ಒಬ್ಬ ರೈತ 1 ಎಕರೆಯಲ್ಲಿ ನಾವೇನು ಒಂದು 1100 ಅಂದ್ರೆ ಒಂದು ಈಗ ನೀವು ಇದು ಎಷ್ಟು ಎಕರೆ ಕೋಕೋ ಹಾಕಿದೀರಾ? ಟೋಟಲ್ 10 ಎಕರೆ. 10 ಎಕರೆಗೂ ಕೋಕೋ ಹಾಕಿದೀರಾ? ಎಲ್ಲೆಲ್ಲಿ ನಾವು ಹಣ್ಣಿನ ಗಿಡ ಹಾಕೊಂಡಿವಿ ಆ ಜಾಗದಲ್ಲಿ ಬಿಟ್ಟು ಉಳಿದಿದ್ದ ಜಾಗದಲ್ಲಿ ಹಾಕಿದ್ದೇನೆ. ಅಂದ್ರೆ ಒಂದು 700 ಅಡಿಕೆಲಿದೆ, ಒಂದು 500 ತೆಂಗಲ್ಲಿದೆ, 1200 ಗಿಡ ಇದಾವೆ ಕೋಕೋ. 1200 ಗಿಡದಿಂದ ನಿಮ್ಗೆ ಇಳುವರಿ ಪ್ರತಿ ವರ್ಷ ಒಂದು ಅಂದಾಜು ಎಷ್ಟು ಸಿಗ್ತಾ ಇದೆ? ನನಗೆ 20 ಕ್ವಿಂಟಲ್ ಇಳುವರಿ ಬರ್ತದೆ. 20 ಕ್ವಿಂಟಲ್. ಕ್ವಿಂಟಾಲ್ಗೆ ಹೇಗಿದೆ ಸರ್ ರೇಟ್ ಇವಾಗ? ಕ್ವಿಂಟಲ್ 23,500 ಸಾವಿರ ಇದೆ. ಕ್ವಿಂಟಲ್ 23,500 ಇದೆ. 23,500 ಇದೆ. ಎಲ್ಲಿ ಕಳಿಸ್ತೀರಿ? ನಾವು ತುಂಬಾ ಹಿಂದೆ ಆದ್ರೆ ಮಂಗಳೂರಿಗೆ ಕಳಿಸ್ತಿದ್ವಿ ಕ್ಯಾಂಪ್ಗೆ, ಪುತ್ತೂರಿಗೆ. ಲಾಸ್ಟ್ 5 ವರ್ಷದಿಂದ ಈಚೆ ಶಿವಮೊಗ್ಗ, 5 ವರ್ಷ ಕೆಳಗೆ ಶಿವಮೊಗ್ಗ ಮಾರ್ಕೆಟ್ ಆಗಿತ್ತು, ಶಿವಮೊಗ್ಗದಲ್ಲಿ ಕೊಡ್ತಿದ್ವಿ. ಈಗ ದಾವಣಗೆರೆ ಮಾರ್ಕೆಟ್ ಆಗಿದೆ. ಕೋಕೋಗೆ ದಾವಣಗೆರೆಯಲ್ಲಿ ಮಾರ್ಕೆಟ್ ಇದೆಯಾ? ದಾವಣಗೆರೆಯಲ್ಲಿ ಮಾರ್ಕೆಟ್ ಇದ್ದಾರೆ. ಈ ವರ್ಷದಲ್ಲಿ ಈ ಪ್ರೆಸೆಂಟ್ 23 ವರ್ಷದಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಕ್ಯಾಡ್ಬರಿ ಕಂಪ್ನಿಯವರು ಡೋರ್ ಮನಿ ಬಾಗಿಲಿ ಬಂದು ತಗೊಂಡು ಹೋಗ್ತಾ ಇದಾರೆ. ಅಂದ್ರೆ ಅವ್ರಿಗೆ ಅಷ್ಟು ಬೇಡಿಕೆ ಇದೆ. ಕೋಕೋಗೆ ಯಾವ್ದಾದ್ರು ರೋಗ ಗೀಗ ಏನಾದ್ರು ಬರುತ್ತಾ? ಕೋಕೋ ಬರುತ್ತೆ. ಇಲ್ಲಿ ನೋಡಿ, ಈ ತರ ಕೆಲವು ಹುಳ ಹೊಡಿತವೆ. ಅದ್ರ ಬಗ್ಗೆ ನಾವ್ ಏನು ತಲೆ ಕೆಡ್ಸ್ಕೊಳ್ಳೋದು ಬೇಕಲ್ರಿ? ಬೇಡ. ಯಾಕಂದ್ರೆ ಇದನ್ನ ತಿನ್ನೋ ಹುಳ ಒಂದು ಬರುತ್ತೆ, ಆ ಹುಳನ್ ತಿನ್ನಕ್ ಇನ್ನೊಂದು ಬರುತ್ತೆ. ನಾವೇನು ಸ್ಪ್ರೇಯಿಂಗ್ ಮಾಡದಿದ್ದಾಗ ಎಕೋಸಿಸ್ಟಮ್ ಆಗುತ್ತೆ ಅದು. ಈ ತರ ಹುಳ ಬಂದ್ರು ಇಳುವರಿಗೆ ಏನ್ ಸಮಸ್ಯೆ ಆಗಲ್ಲ? ಇಳುವರಿಗೆ ಸಮಸ್ಯೆ ಆಗಲ್ಲ. 10 ಎಕರೆ ಪೂರ್ತಿ ಈ ತರ ಇದ್ದಾಗ ಎಷ್ಟು ಜಾತಿ ಹಾವುಗಳು ಇರಬಾರ್ದು ಹೇಳ್ರಿ ನೀವು? ಅಂದ್ರೆ ನಾವು ನಾಗರಾವು, ಕಾಳಿಂಗ, ಎಲ್ಲಾ ಜಾತಿ ಹಾವುಗಳು ಸೇರ್ಕೊಂಡು ನಮಗೆ ಕೆಲಸಗಾರಗಳು ಇನ್ನೇನು ಖಾಲಿ ಮಾಡೋ ಮಟ್ಟದಲ್ಲಿ ನಮ್ಗೆ ಹೆದರಿಕೆ ಆಗಿತ್ತು. ನಂತರ ಕಾಲದಲ್ಲಿ ನವಿಲು ಬಂದು ಸೇರ್ಕೊಂಡ್ವು. ನವಿಲು ಬಂದ್ಮೇಲೆ ಹಾವು ಖಾಲಿ ಆಗ್ಬಿಟ್ಟು. ಇದ್ರ ಮಧ್ಯೆ ಅರಣ್ಯ ಕೃಷಿ ಅಂತ ಹೇಳ್ತಾ ಇದೀರ. ಅಲ್ಲಿ ನೋಡಿದ್ರೆ ಯಾವ್ದೋ ಒಂದು ಕಾಡೊಳಗಡೆ ಬಂದು ನಿಂತ್ಕೊಂಡಿರೋ ತರ ಫೀಲ್ ಇದೆ. ಸೊ ಯಾವ್ಯಾವ ಮರ ಹಾಕಿದಿರಿ ಸರ್? ಅರಣ್ಯ ಮರಗಳಲ್ಲಿ ಮೇಜರ್ ಆಗಿ ಟೀಕ್ ಇದೆ. ಟೀಕ್ ಎಷ್ಟಿದೆ? ಟೀಕ್ ಒಂದು 2,000 ಇದೆ. 2,000 ಟೀಕ್. ಆಮೇಲೆ ಮಹಾಗನಿ ಇದೆ ನೋಡಿ. ಮಹಾಗನಿ ರೈತರು ಬೆಳೆದಿರೋದು ನಮ್ಮ ದಕ್ಷಿಣ ಭಾರತದಲ್ಲಿ ನಾನೇ ಮೊದಲನೇ ರೈತರು. ನಮ್ಮ ಬೆಂಗಳೂರು ಅಂತ ಜಾಗದಲ್ಲಿ ಅರಣ್ಯ ಇಲಾಖೆಯವರು ಹಾಕಿರೋ ಮರಗಳು ನೋಡಿರ್ಬೋದು ನೀವು. ರೈತ ತಾಕಲ್ ಇದ್ದಿಲ್ಲ ಅದು. ವಯಸ್ಸಿದ್ದಾಗ ಹೆಂಗಾರ ದುಡಿತಾರೆ. ವಯಸ್ಸಾದ್ಮೇಲೆ ಅದೇನಂತಲ್ಲ, ಕೂಲಿ ಕೆಲಸ ಮಾಡಿದ್ರೆ, ಕಳ್ತನಾರ ಮಾಡ್ತಾರೆ, ಹೆಂಗಿದ್ರು ಬದುಕ್ ಬಿಡ್ತಾರೆ. ವಯಸ್ಸಾದ್ಮೇಲೆ ಬದುಕೋದು ತುಂಬಾ ಕಷ್ಟ ಇದೆ. ಎಷ್ಟು ಎಕರೆ ಆಸ್ತಿ ಇದ್ದು ಅದು ಇಂಪಾರ್ಟೆಂಟ್ ಅಲ್ಲ. ಆಸ್ತಿ ಇದ್ರೂ ಅದನ್ನ ಕೆಲಸ ಮಾಡ್ಸಕ್ಕಾಗಲ್ಲ. ಸೊ ಇದಕ್ಕೆ ವಯಸ್ಸಾದ ಕಾಲಕ್ಕೆ ಡಿಪಾಸಿಟ್ ಆಗಿ ಬರೋ ಅಂತದ್ದು ಅರಣ್ಯ ಕೃಷಿ ಮಾತ್ರ. ಇದೆಲ್ಲ ಎಷ್ಟೆಷ್ಟು ವರ್ಷದ ಮರಗಳಿಗೆ? ಮಹಾಗನಿ ಅಥವಾ ಟೀಕ್ ಇದೆಲ್ಲ? ಮಹಾಗನಿ ಬಂದ್ಬಿಟ್ಟು 14 ವರ್ಷದ್ರಿ. ಟೀಕ್ ಬಂದ್ಬಿಟ್ಟು 1 ವರ್ಷ ಅಲ್ರಿ, 93ರಿಂದ ಕೌಂಟ್ ಡೌನ್ ಪ್ರತಿ ವರ್ಷ ಆಗ್ತಾನೆ ಇದೆ. ಮಹಾಗನಿ ವಿಶೇಷ ಮತ್ತೊಂದೇನಂದ್ರೆ ಆ ಮರದ ಸುತ್ತಳತೆಯಲ್ಲಿ 90% ಸೊಳ್ಳೆ ಇರಲ್ರಿ. ನಿಮ್ಗೆ ಯಾವ್ದೇ ಒಂದು ತೋಟಕ್ಕೆ ಹೋದ್ರೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಇರ್ತಾವ್ರೆ. ಈ ಮರದ ಸೊಳ್ಳೆ ಇರಲ್ಲ. ಯಾಕೆ ಹಂಗೆ? ಆ ಮರದ ಒಂದು ಗುಣ ತರ ಇದೆ. ಈಗ ನಾವು ಇವರ ಅಡಕೆ ಹಾಕಿರುವಂತ ಜಾಗಕ್ಕೆ ಬಂದಿದೀವಿ. ಇವ್ರ ತೋಟ ಎಲೆ ಗೊಬ್ಬರದ ಸ್ವರ್ಗ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ಎಲೆ ಬಿದ್ದಿದೆ. ಸೊ ಎಲೆದೇ ಗೊಬ್ಬರ ಮತ್ತೆ 0 ಇನ್ವೆಸ್ಟ್ಮೆಂಟ್, ಯಾವುದು ಮಾಡಲ್ಲ. ಸೊ ಬಂದಿದ್ ಎಲ್ಲವೂ ಕೂಡ ಆದಾಯನೇ ಅವ್ರಿಗೆ. ಅಡಕೆ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಯಾಕೆಂದ್ರೆ ಅಡಕೆ ಮಧ್ಯದಲ್ಲೂ ಕೂಡ ಅರಣ್ಯ ಕೃಷಿಯನ್ನ ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಮರಗಳನ್ನು ಹಾಕಿದ್ದಾರೆ, ಕೋಕೋ ಹಾಕಿದ್ದಾರೆ. ರೂಟ್ ಡಿಸ್ಟರ್ಬ್ ಆಗುತ್ತಾ, ಏನಾಗುತ್ತೆ, ಹೆಂಗೆ ಇಳುವರಿ ಹೆಂಗೆ ಕೇಳ್ತಾ ಹೋಗ್ತೀನಿ. ಸರ್, ಈಗ ಅಡಕೆ ಎಷ್ಟು ಹಾಕಿದಿರಿ? ಅಡಿಕೆ ಒಂದು 1,700 ಗಿಡ ಇದಾವೆ. 1,700. ಎಷ್ಟು ವರ್ಷ ಆಯ್ತು ಹಾಕಿ? 23 ವರ್ಷ ಆಯ್ತು. ಮಧ್ಯದಲ್ಲಿ ಈಗ ಬೇರೆ ಬೇರೆ ಟೀಕ್ ಹಾಕಿದೀರಾ, ಮತ್ತೆ ಇನ್ನು ಬೇರೆ ಬೇರೆ ಮರಗಳು ಹಾಕಿದಿರಿ, ಮತ್ತೆ ಕೋಕೋ ಹಾಕಿದೀರಾ. ರೂಟ್ ಡಿಸ್ಟರ್ಬ್ ಆಗಲ್ವಾ? ಹೇಗೆ ಇದು ಆಗುತ್ತೆ ಮೇಡಮ್? ಹೆಂಗೆ ಅಂದ್ರೆ ಈಗ ನಮ್ಮ ಭತ್ತದ ಗದ್ದೆಗಳಿವು, ಆ ಬದುಗಳು ಯಾಕೆ ವೇಸ್ಟ್ ಮಾಡ್ಬೇಕಂತಂದು ಒಂದು ಅರಣ್ಯ ಗಿಡ ಹಾಕಿದ್ದೇವೆ. ಅರಣ್ಯ ಗಿಡ ಇದ್ರೆ ರೂಟ್ ಹೆಂಗಿದ್ರು ಆಗ್ಲೇ ನಾವು ತೆಂಗಿ ಗಿಡದಂಗೆ ಇದಕ್ಕೂ ಮೇಲ್ಗಡೆ ಬ್ರಾಂಚಸ್ ಹೋಗಿ ಅದ್ರ ಮೇಲೆ ಬಿದ್ದು ಶೇಡು, ಆ ಶೇಡ್ ಆಗಿ ಅಡಿಕೆ ತ್ಯಾಗ ನಮ್ಮ ಸಾಗುವಾನಿ ಮರಗಳು ಅರಣ್ಯ ಮರಕ್ಕೆ ಲೆಫ್ಟ್ ಅಂಡ್ ರೈಟ್ 1 ಸಾರಿ ಇಳುವರಿ ಬರಲ್ಲ ಅಡಿಕೆ.
2ನೇ ಸಾಲ ಬರುತ್ತೆ, ಫಸ್ಟ್ನೇ ಸಾಲ 1 ಸಾಲ ಬರಲ್ಲ. ಅಂದರೆ 4 ಗೊಂಚಲು ಬರೋ ಜಾಗದಲ್ಲಿ ಇದು ಒಂದೇ ಗೊಂಚಲು ಬರುತ್ತೆ, ಅಷ್ಟು ಕಡಿಮೆ ಇಳುವರಿ ಬರುತ್ತೆ. ಬೇರೆ ಎಲ್ಲ ನೀವು ಎಲ್ಲ ಕಡೆ ನೋಡಿರ್ತೀರಿ, ಅಡಿಕೆ ಅಂದರೆ ಅಡಿಕೆ ಮಾತ್ರ ಇರುತ್ತೆ, ತೆಂಗು ಅಂದರೆ ತೆಂಗು ಮಾತ್ರ ಇರುತ್ತೆ. ಈ ಕಡೆಯಿಂದ ಆ ಕಡೆಗೆ ಓಪನ್ ಆಗಿ ಖಾಲಿ ಇರುತ್ತೆ. ಆ ಜಾಗದಲ್ಲಿ ಏನಾಗುತ್ತೆ, ಬಿಸಿಲು ಡೈರೆಕ್ಟ್ ಬೀಳುತ್ತೆ, ಗಾಳಿನೂ ತೋಟ ತುಂಬ ಓಡಾಡ್ಕೊಂತಿರುತ್ತೆ. ಗಾಳಿಗೆ ಏನಾಗುತ್ತೆ, ಭೂಮಿಯಲ್ಲಿರೋ ನೀರು ಡ್ರೈ ಆಗಿಬಿಡುತ್ತೆ. ಇವತ್ತು ಬೆಲೆ ಕಟ್ಲಾರ್ದು ಯಾವ್ದಾರು ಇದೆಯಾ ಅಂದ್ರೆ ಈ ಭೂಮಿ ಮೇಲೆ ಅದು ನೀರು ಮಾತ್ರ. ಮಧ್ಯದಲ್ಲಿ ಹಿಂಗ ಕೋಕೋ ಇದೆ ನೋಡ್ರಿ, ಪ್ರತಿ ಸಾಲಿಗೂ ಹಾಕ್ಬಾರ್ದು ಕೋಕೋ, ಸಾಲ್ ಬಿಟ್ಟು ಸಾಲ ಹಾಕ್ಬೇಕ್ರಿ. ಹಂಗಿದಾಗ ಏನಾಗುತ್ತೆ ಅಂದ್ರೆ ನಾವು ಬಿಟ್ಟಿರೋ ಸಾಲಲ್ಲಿ ಅಡಿಕೆ ಕೊಯ್ಲು ಮಾಡ್ಲಿಕ್ಕೆ ನಾವು ಓಡಾಡಿ ನಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈಗ ಈ ತರ ಮಾಡಿದಾಗ ನಮ್ಮಲ್ಲಿ ಕೋಕೋನು ಇಳುವರಿ ಬರುತ್ತೆ, ಅಡಿಕೆ ಇಳುವರಿ ಬರುತ್ತೆ. ಸರಿ, ಅದು ಅಡಿಕೆ ಎಷ್ಟು ಸಿಗುತ್ತೆ ಸರ್ ನಿಮ್ಗೆ ವರ್ಷಕ್ಕೆ? ಬರೀ ಅಡಿಕೆ ಮಾತ್ರ ಮಾಡ್ತಾರೆ, 1 ಎಕರೆಗೆ 4 ಲಕ್ಷ 5 ಲಕ್ಷ ಅಂತ ತೆಗಿತಾರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಂದು ಅಷ್ಟು ಬರಲ್ಲ. ಇದು ನಂದು ಒಂದು 3 ಎಕರೆ ಆಗುತ್ತೆ, ಒಂದು 10 ರಿಂದ 11.5 ಲಕ್ಷ ಬರ್ತದೆ, ±50,000 ರೂಪಾಯಿ. 11ಕ್ಕೆ ಜೀರೋ ಇನ್ವೆಸ್ಟ್ಮೆಂಟ್. ಬಟ್ ಅಡಿಕೆಯಲ್ಲೇ ಇರೋ ಕೋಕೋ ಇದೆ ಅಲ್ರಿ, ಅಡಿಕೆಯಲ್ಲೇ ಒಂದು 700 ಕೋಕೋ ಇದೆ. ಆ ಕೋಕೋ ಇಂದನೇ ಒಂದು 14 ಕ್ವಿಂಟಲ್ 15 ಬರುತ್ತಲ್ಲ, ಇದು ಒಂದು 3 ಲಕ್ಷ ರೂಪಾಯಿ ಬರುತ್ತೆ. ಸೊ ಅಲ್ಲಿ 2 ಸೇರಿದ್ರೆ ಒಂದು 13-14 ಲಕ್ಷ ರೂಪಾಯಿ ಅಲ್ಲಿಗೆ ಓನ್ಲಿ ಅಡಿಕೆ ತೋಟದಿಂದ ಆಯ್ತು. ಸರ್, ಈಗ ಈ ಟೀಕ್ಗಳು ಹಾಕಿದಿರಲ್ಲ, ಒಂದೊಂದು ಟೀಕ್ ಮರ ಎಷ್ಟೆಷ್ಟಕ್ಕೆ ಹೋಗ್ಬೋದು? ಒಂದೊಂದು ಟೀಕ್ ಮರ ನಿಮಗೆ 30 ವರ್ಷ ಒಳಗೆ ಮಾರಾಟ ಮಾಡಿದ್ರೆ ದುಡ್ಡಾಗಲ್ರಿ. 30 ವರ್ಷ ಆಗ್ಲೇಬೇಕು, ಯಾಕಂದ್ರೆ ಒಳಗೆ ಕೆಚ್ಚಿ ಬರ್ಬೇಕ್ರಿ ಗ್ರೈನ್ಸ್, ಆಡುಡ್ಡು. ಅದಿಲ್ಲದೆ ಇದ್ರೆ ಈಗ ನಾವು ಈಗ ಯಾರೇ ಆಗ್ಲಿ ಒಂದು ಮನೆ ಕಟ್ಟಕ್ ಹೋದಾಗ ವೈಟ್ ವುಡ್ ಇರೋದು ಯಾರು ತಗೊಳಲ್ಲ, ಚೆನ್ನಾಗಿ ಆಯಿಲ್ ಕಂಟೆಂಟ್ ಇರೋ ಗ್ರೈನ್ಸ್ ಇರೋದು ತಗೊಂತಾರೆ. ಆ ತರ ಕೆಚ್ಚಿ ಬಂದಿರೋ ಮರಗಳು 30 ವರ್ಷದ ಆದ್ರೆ 50,000ಕ್ಕೆ ಏನು ಕಡಿಮೆ ಇರಲ್ಲ ಒಂದ್ ಮರ. ಸೊ ಅಡಕೆಗೂ ನೀವು ಏನು ಗೊಬ್ಬರ ಏನು ಕೊಡಲ್ಲ ಸರ್? ಮೊದ್ಲಿಂದನೂ ನಮ್ದು ಕೊಟ್ಟಿಗೆ ಗೊಬ್ಬರ ಇದ್ದಾಗ ಕೊಡ್ತಾ ಇದ್ವಿ. ಈಗ ಈ ಒಂದು 3 ವರ್ಷಕ್ಕೆ ಒಂದ್ಸಲ ನಮ್ದೇ ಇದೆ, ಅದು ಯಾವಾಗಾರ ಒಂದ್ಸಲ 3 ವರ್ಷ 4 ವರ್ಷಕ್ಕೆ ಒಂದ್ಸಲ ಕೊಡ್ತೀವಿ. ಯಾಕಂದ್ರೆ ನೋಡಿ ತಂದಿಲ್ಲ ಹಿಂಗೆ ಸ್ಟಾಕ್ ಮಾಡಿದೀವಿ. ಇದು ಗೊಬ್ಬರ ಜೊತೆಗೆ ಒಂದ್ ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಯಾಕಂದ್ರೆ ಅದು ಆಗಲ್ಲ. ಅದು ಈಗ ದನ ಕರುಗಳು ಕಡಿಮೆ ಇದಾವೆ. ಮೊದಲು ನಮ್ಮಲ್ಲಿ ಸಾಕಷ್ಟು ದನ ಕರುಗಳಿದ್ದು, ಈಗ ಲೇಬರ್ ಸಮಸ್ಯೆ, ನೀರಿಂದ ಹುಲ್ಲಿನ ಸಮಸ್ಯೆ ಕಡಿಮೆ ಮಾಡಿದ್ದೀವಿ. ಯಾರೋ ಸ್ಕೂಲ್ ಮೇಸ್ಟ್ರುಗಳು ಸಾಫ್ಟ್ವೇರ್ ಜಾಬ್ನವ್ರು ಬೆಳಗಿದ್ದು ಹಾಲಿನ ಪ್ಯಾಕೆಟ್ ಖರೀದಿ ಮಾಡ್ದಂಗೆ ನಮ್ಮ ರೈತರು ಹಾಲಿನ ಪ್ಯಾಕೆಟ್ ಖರೀದಿ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಾವು ವರ್ಷ ಸ್ವಲ್ಪ ಕೊಡೋ ಬದಲು ಒಂದು ಸ್ಟಾಕ್ ಮಾಡಿ ಒಂದು 3 ವರ್ಷಕ್ಕೆ ಒಂದ್ಸಲ ಎಲ್ಲ ಒಂದ್ಸಲ ನೀರು ಡ್ರಿಪ್ ಅಲ್ಲಿ ನೀವು ಯಾವುದೇ ಬೆಳೆ ತಗೊಂಡ್ರೆ ಡ್ರಿಪ್ ಅಲ್ಲಿ ಬಂದಷ್ಟು ಇಳುವರಿ ನಿಮಗೆ ಆಯ್ ನೀರಲ್ಲಿ ಬರಲ್ಲ. ಸಾಕಷ್ಟು ಹಣ್ಣಿನ ಬೆಳೆಗಳು ಕೂಡ ಬೆಳೆದಿದ್ದಾರೆ. ಏನೇನು ಹಣ್ಣು ಬೆಳೆದಿದ್ದಾರೆ ನೋಡೋಣ ಬನ್ನಿ. ನೋಡಿ, ಇದು ಸ್ಟಾರ್ ಫ್ರೂಟು. ಇದಕ್ಕೇನು ಸೀಸನ್ ಅಂತ ಏನಿಲ್ಲ, ಎಲ್ಲ ಕಡೆ ಸೀಸನ್ ಬರುತ್ತೆ. ಬಟ್ ನಮ್ಮಲ್ಲಿ ಇದು ಕಂಟಿನ್ಯೂ ರೀ, ಕಾಯಿ ಚಿಕ್ಕದಿದೆ, ಹೂವಿದೆ, ವರ್ಷ ಪೂರ್ತಿ ಬರುತ್ತೆ. ಇದು ದಾಲ್ಚಿನ್ ಚೆಕ್ಕೆ, ಆಮೇಲೆ ಎಲೆನೂ ಪಲಾವ್ಗಾಕ ಎಲೆ ಇದೆ ರೀ. ಚೆಕ್ಕೆ ಇದನ್ನು ಬಾರ್ಕ್ ಮಾಡಿ ತೆಗಿತೀವಿ. ಪಲಾವ್ಗಾಕ ಎಲೆನೂ ಇದರಿಂದನೇ ಬರುತ್ತೆ. ತೋಟ ಅಂದಮೇಲೆ ಈ ಥರ ಎಲ್ಲ ಮರಗಳು ಇರ್ಬೇಕ್ರಿ. ಬರೀ ತೆಂಗಂದ್ರೆ ತೆಂಗು, ಅಡಿಕೆ ಅಂದ್ರೆ ಅಡಿಕೆ ಮಾತ್ರ ಅಲ್ಲ. ದಿನನಿತ್ಯ, ವಾರ, ತಿಂಗಳ ಏನಾರ ಒಂದು ಆದಾಯ ಬರುತ್ತಾರ. ಒಂದು ಸೀಸನ್ ಮುಗಿದ್ಮೇಲೆ ಮತ್ತೊಂದು ಸೀಸನ್ ಮೇಲೆ ಮತ್ತೊಂದು ಸಿಗ್ತಾ ಇರುತ್ತೆ. ಹಂಗಾಗಿ ಪ್ರತಿಯೊಬ್ಬರು ಎಲ್ಲ ಥರದ್ದು ಹಾಕಿಬೇಕಂತ ನನ್ನ ಒಂದು ಮನವಿ. ಇದು ಹುಣಸೆ ಮರ ಅಂದರೆ ನಮ್ಮ ಸಾದಾ ಹುಣಸೆ ಅಲ್ಲ, ಸ್ವೀಟ್ ಹುಣಸೆ, ಕಾಯಿ ಖರ್ಜೂರ ಥರ ಬರ್ತಲ್ಲ ಅದು. ಇದೊಂದು ಎಳ್ಳಿಕಾಯಿ ಮರ ಅದು. ಅಂದರೆ ಸಿಟ್ರಿಕ್ ಫುಲ್ ಇರುತ್ತೆ ಇದು. ಇದನ್ನು ನಾವು ಚಿತ್ರಾನ್ನ ಇದರಲ್ಲೆಲ್ಲ ಹಿಂಡ್ಕೋಬೋದು, ಉಪ್ಪಿಗೆ ಹಾಕ್ಬೋದು. ಹುಣಸೆ ಹುಳಿ ಬದಲು ಅದನ್ನ ಚೆನ್ನಾಗಿ ಬಳಸ್ಬೋದು, ಆರೋಗ್ಯಕ್ಕೆ ಒಳ್ಳೇದ್ರದು. ಸಾಮಾನ್ಯವಾಗಿ ಎಲ್ಲರೂ ಆ್ಯಪಲ್ ತಿನ್ನಿರಿ, ಡಾಕ್ಟ್ರನ್ನ ದೂರ ಇಡ್ರಿ ಅಂತಾರೆ. ಅದಲ್ರಿ, ಒಂದು ಪೇರ್ಲಣ್ಣು ತಿನ್ನೋದೊಂದೇ, 6 ಆ್ಯಪಲ್ ತಿನ್ನೋದೊಂದೇ, 20 ಆ್ಯಪಲ್ ತಿನ್ನೋದು ಒಂದೇ, ನಮ್ಮ ಒಂದು ಬೇಲ್ದಣ್ಣು ತಿನ್ನೋದು ಒಂದೇ. ರೈತರು ಪ್ರತಿಯೊಬ್ಬರಲ್ಲೂ ಇವತ್ತು ಹಾಕೊಳ್ಳಬೇಕಾಗಿರೋ ಒಂದು ಮರ ಇದು ಬೇಲ್ದಣ್ಣು. ಇದು ಚೆಕ್ಕೋತ ಅಂತೇಳಿ ನೋಡಿ, ಈ ಸೈಜಾಗಿ ಈ ಥರ ಆಗಿದೆ. ಇದು ಪೂರ್ತಿ ಹಳದಿ ಬಣ್ಣ ಆದಮೇಲೆ ಕೊಯ್ಬೇಕು, ಹಳದಿ ಬಣ್ಣ ಹಾಕಕ್ಕೆ ಮುಂಚೆ ಕೊಯ್ಯಕ್ಕೆ ಬರೋಲ್ಲ. ಇದು ಒಂದು ವೆರೈಟಿ, ಹಿಂಗೆ ಅಡ್ಡ ಇದಿದೆ. ಇನ್ನೊಂದು ಅದು ಬೇರೆ ವೆರೈಟಿ, ಅದು ಚೆಕ್ಕೋತಾನೆ, ಅದೊಂದು ವೆರೈಟಿ ಇದೆ. ಇದು ನಮಗೆ ಡೈಜೆಷನ್ ಪವರು, ಅಂದರೆ ನಾವೇನು ಈ ಕೈಗೆ ಕೆಲವರು ನಾನ್ ವೆಜ್ ತಿಂದಾಗ ಅಥವಾ ಊಟ ಮಾಡಿದಾಗ ನಿಂಬೆಹಣ್ಣಿಂದ ಕೈ ತೊಳ್ಕೊಂತಾರೆ, ಕೈಗೆ ಅಂಟಿರೋ ಜಿಡ್ಡು ಹೋಗುತ್ತಲ್ಲ, ನಮ್ಮ ದೇಹದೊಳಗಿರೋ ಜಿಡ್ಡು ಕಡಿಮೆ ಆಗಿ ನಮಗೆ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗಲಿಕ್ಕೆ ತುಂಬ ಸಹಾಯಕ ಮಾಡ್ತದೆ. ನೀವು ಊಟ ಮಾಡಿ ಡೈಜೆಷನ್ ಆಗಿಲ್ಲ, ಒಳ್ಳೆ ಬಿಸಿಲಲ್ಲಿ ನೀರು ಕುಡಿದು ಉಳ್ಳಾಡ್ಬೇಕು ಅನಿಸಿದೆ ಅಂತ ಒಂದು ಸಂದರ್ಭದಲ್ಲಿ ಇದನ್ನ ಏನಾರ ಒಂದು ಅರ್ಧ ಕಾಯಿ ತಿಂದಿದ್ದೆ ಆದರೆ 1 ಅವರ್ ಬಿಟ್ಟು ಹೋಗುತ್ತೆ. ಅಷ್ಟು ಫಾಸ್ಟ್ ಡೈಜೆಷನ್ ಪವರ್ ಇದೆ.
ಪ್ರಶಸ್ತಿಗಳು ಬಂದಿದೆ. ಆಲ್ಮೋಸ್ಟ್ 1 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿವರೆಗೂ ಕೂಡ ನಿಮ್ಮ ತೋಟವನ್ನ ವಿಸಿಟ್ ಮಾಡಿದ್ದಾರೆ. ಅನೇಕ ರೀತಿಯ ಬೆಳೆಗಳನ್ನು ಹಾಕಿದಿರಿ, ಒಂದ್ ಸಣ್ಣ ಸಣ್ಣ ಮೆಡಿಸಿನಲ್ ಪ್ಲಾಂಟ್ಸ್ ಗಳನ್ನ ಹಾಕಿದಿರಿ. ಏನ್ ಅನ್ಸುತ್ತೆ ಮತ್ತೆ ನಾಡಿನ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಓದಲಿಲ್ಲ, ಓದಿದ್ರೆ ಹೆಂಗು ಅಂತ ಫೀಲಿಂಗ್ ನನಗೆ ಸ್ಟಾರ್ಟಿಂಗಲ್ಲಿ ಇತ್ತು ರೀ. ಅಂದರೆ ಈ ಕಷ್ಟದಲ್ಲಿದ್ದಾಗ, ಸಾಲ ಇದೆಲ್ಲ ಇದ್ದಾಗ. ಈಗ ಒಂದು ಹಂತಕ್ಕೆ ಬಂದು ಈಗ ಏನಾಗಿದೆ, ಯಾವಾಗ 1,10,000 ಜನ ಕ್ರಾಸ್ ಆದರು ವಿಸಿಟರ್ಸು, ಆಮೇಲೆ ಬೇರೆ ಬೇರೆ ಕಡೆ ನನಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಂದು ಇದು 10 ಎಕರೆ, ಒಂದು 25 ಎಕರೆ ಭತ್ತದ ಗದ್ದೆ ಇದ್ದಾರೆ. ಈಗ ಏನಾಗಿದೆ ಅಂದರೆ ನಾನು ಮಾಡಿದ್ರೆ ಅಷ್ಟೇ ರೀ, 25 ಅದು 35 ಎಕರೆ ಮಾಡಿ ಇನ್ನೊಂದು 50 ಎಕರೆ ಮಾಡ್ಬೋದು ರೀ, ನಾವೇನು ಜಾಸ್ತಿ ಕುಸ್ತಿ ಓಡಿ ಮಾಡಿದ್ರೆ. ಆದರೆ ಈಗ ನಾನು ಮಾಡಿಸ್ತಾ ಇರೋದು ಲಕ್ಷಾಂತರ ಎಕರೆ ಇದ್ದಾರೆ. ಅಂದರೆ ನಮ್ಮ ಸಜೆಷನ್, ನಮ್ಮ ಗೈಡಲ್ಲಿ ಏನು ಮಾಡ್ತಾ ಇದ್ದಾರೆ, ನೀವು ಅಪ್ ಟು ಸಿಕ್ಕಿಂವರೆಗೂ ಇದ್ದಾರೆ, ಮಣಿಪುರ ತನಕ ಇದೆ, ಈ ಕಡೆ ಯು ಪಿಯಲ್ಲಿ ಇದೆ, ತೆಲಂಗಾಣ, ಮಹಾರಾಷ್ಟ್ರ, ನಮ್ಮ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲೂ ಸಾಕಷ್ಟು ರೈತರು ಇಲ್ಲಿಗೆ ಬಂದು ಹೋಗಿರೋರು ಯಾರೂ ನಮಗೆ ರಿಪೀಟ್ ಫೋನ್ ಮಾಡಿ ಅವ್ರ ಸಜೆಷನ್ ತಗೊಳ್ತಾರೆ. ಪಾಪ ಯಾವತ್ತೂ ಮುಂದುವರಲ್ಲ ಅವರು. ಎಲ್ಲದನ್ನು ಇವತ್ತು ಮರ ಕಟಾವು ಮಾಡ್ಬೇಕಂದ್ರೆ ಫೋನ್ ಮಾಡ್ತಾರೆ, ಸರ್ ಏನು ಮಾಡ್ಬೇಕು, ಹಿಂಗೆ ಕಟಾವು ಮಾಡ್ಬೇಕಂತಿದ್ದೀನಿ ಹಿಂಗೆ ಅಂತೇಳಿ. ಸೊ ಇದಕ್ಕಿಂತ ಖುಷಿಯಾದ ವಿಚಾರ ಯಾವುದೂ ಇಲ್ಲ. ಇವತ್ತು ಆರೋಗ್ಯ ದೊಡ್ಡದು ಎಲ್ಲರಿಗೂ. ರೈತರಿಗೂ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದ್ದಾವೆ. ಕಾರಣ ಏನಂದರೆ ಅತಿ ಹೆಚ್ಚು ರಾಸಾಯನಿಕ ಬಳಸೋದು. ಈ ಪಂಜಾಬ್ ಸ್ಟೇಟ್ ತಗೊಳ್ರಿ, ಏನಾಗಿದೆ, ರೆಕಮೆಂಡೇಷನ್ ಜಾಸ್ತಿ ಹಾಕಿ ಡೋರ್ ಟು ಡೋರ್ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಆ ಥರ ಆಗಲ್ಲ ಅಂತ ಏನು ಹೇಳೋಕ್ಕಾಗಲ್ಲ, ಅಷ್ಟು ರಾಸಾಯನಿಕಗಳು ಬಳಸ್ತಾ ಇದ್ದೀವಿ. ನಮ್ಮ ರೈತರು ರಾಸಾಯನಿಕಗಳನ್ನು ಒಂದೇ ಸಲ ಓವರ್ನೈಟಲ್ಲಿ ಬಿಡ್ರಿ ಅಂತ ಹೇಳಲ್ಲ, ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಾಡ್ಕೊಳ್ತಾ ಈ ಭೂಮಿಗೆ ಒದಕೆ ಜಾಸ್ತಿ ಮಾಡಿರಿ. ಎಲೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಗ್ರೀನ್ ಮ್ಯಾನ್ಯೂರ್ ಬೆಳೆಸ್ಕೊಂತ ದನಕರುಗಳು ಸಾಕ್ರಿ. ರೈತರು ದಯವಿಟ್ಟು ಹಾಲಿನ ಪ್ಯಾಕೆಟ್ ಖರೀದಿ ಮಾಡಬೇಡ್ರಿ, ದನಕರುಗಳು ಸಾಕಿ ಅದ್ರ ಸಗಣಿ ಗೊಬ್ಬರ ನಿಮ್ಮ ಗದ್ದೆಗಳಿಗೆ, ನಿಮ್ಮ ತೋಟಕ್ಕೆ ಬಳಸ್ಕೊಳ್ರಿ. ಮಣ್ಣು ಫಲವತ್ತತೆ ಮಾಡಿರಿ. ನಾವು ಸತ್ರೆ ಮಣ್ಣಿಗೆ ಹೋಗ್ಬೋದ್ರಿ, ಮಣ್ಣು ಸತ್ರೆ ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ಫಸ್ಟ್ ಮಣ್ಣನ್ನು ಸಾಯಿಸ್ಬೇಡ್ರಿ, ಮಣ್ಣು ಚೆನ್ನಾಗಿರ್ಬೇಕು. ಮಣ್ಣನ್ನು ಚೆನ್ನಾಗಿ ಮಾಡಿದ್ರೆ ನಿಮಗೆ ಅದರಲ್ಲಿ ಎಲ್ಲ ಬರುತ್ತೆ. ನಮಗೆ ಮಳೆ ಕೈ ಕೊಟ್ಟ ನಂತರ ಎಲ್ಲ ಒಂದು ಫ್ಲಡ್ ಇರಿಗೇಷನ್ ಮಾಡಿದ್ರೆ ಅಥವಾ ಮಳೆ ಬಂದರೆ 75ರಿಂದ 80 ದಿವಸ ತೆಂಗಿನ ತೋಟಕ್ಕೆ ನೀರು ಕಟ್ಟೋದು ಬೇಕಲ್ರಿ. ಅಡಿಕೆ ತೋಟಕ್ಕಾದರೆ ಒಂದು 20 ದಿವಸ ನೀರು ಕಟ್ಟಲಿಲ್ಲ ಅಂದರೆ ಅಲ್ಲೇ ಅಡಿಕೆ ಒಣಗ್ತಾ ಇರುತ್ತೆ, ಸಾಮಾನ್ಯಕ್ಕೆ ಉಳುಮೆ ಮಾಡೋ ಅಂಥ ರೈತರದ್ದು. ಇಲ್ಲಿ ನಮ್ದೇನಾಗಿದೆ, 1.5 ತಿಂಗಳಾದ್ರೂ ಸಮಸ್ಯೆ ಇಲ್ಲ. ಸರ್, ಕಡೆದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಷ್ಟೋ ಜನ ರೈತರು ಎಲೆ ಮರೆಯಾಗಿ ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ, ಯಾರು ಅವ್ರು ಇನ್ನೊಬ್ರಿಗೆ ಗೊತ್ತಿರಲ್ಲ. ಅಂಥವ್ರನ್ನ ಎಷ್ಟೋ ಜನ ನೀವು ಮುನ್ನೆಲೆಗೆ ತಗೊಂಬಂದು ಬೇರೆ ಅವರಿಂದ ಹೊಸ ರೈತರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ಹೂವಿನ ಬೆಳೆ ಇರ್ಬೋದು, ರೇಷ್ಮೆ ಬೆಳೆ ಇರ್ಬೋದು, ಅರಣ್ಯ ಬೆಳೆ ಇರ್ಬೋದು, ಅಥವಾ ರಾಗಿ, ಜೋಳ, ನಮ್ಮ ಡ್ರೈ ಬೆಲ್ಟಲ್ಲಿರೋ ಬೆಳೆ ಇರ್ಬೋದು, ಪ್ರತಿಯೊಂದನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀರಿ. ಇದೆಲ್ಲ ಒಂದು ತಪ್ಸ ಅಂತ ಕೆಲಸ ನೀವು ಮಾಡ್ತಾ ಇದ್ರಲ್ಲ, ನಿಜವಾಗ್ಲೂ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವು ಮೆಚ್ಚಲೇಬೇಕಿರೋದು. ನಿಮಗೆ ಒಂದು ಹ್ಯಾಟ್ಸ್ ಹೇಳ್ತೀನಿ ನಾನು. ನಿಮ್ಮ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಮ್ಮ ಜೊತೆಗಿದ್ದು ನೈಸರ್ಗಿಕ ಪದ್ಧತಿಯಲ್ಲಿ ಯಾವ ರೀತಿ ಅರಣ್ಯ ಕೃಷಿ ಮಾಡ್ಬೋದು, ಅರಣ್ಯ ಕೃಷಿ ಮಾಡೋದ್ರಿಂದ ಏನೆಲ್ಲ ಸಹಕಾರ ಆಗುತ್ತೆ, ಭೂಮಿ ಎಷ್ಟು ಫಲವತ್ತತೆ ಹೆಚ್ಚುತ್ತೆ, ಇದೆಲ್ಲವನ್ನ ಕೂಡ ತಿಳಿಸ್ಕೊಟ್ರಿ. ಇನ್ನೂ ಕೂಡ ಅನೇಕ ಜನ ರೈತರಿಗೆ ನೀವು ಮಾದರಿ ಆಗಬೇಕು ಅಂತ ಆಶಿಸ್ತಾ ಧನ್ಯವಾದ. ಲಕ್ಷಾಂತರ ಮಂದಿ ರೈತರು ಆಲ್ರೆಡಿ ಬರೀ ನಮ್ಮ ರಾಜ್ಯದವರು ಅಂತಲ್ಲ, ಬೇರೆ ಬೇರೆ ರಾಜ್ಯದ ರೈತರು ಕೂಡ ಇವ್ರ ತೋಟ ವಿಸಿಟ್ ಮಾಡಿದ್ದಾರೆ. ಕಾರಣ ಇಷ್ಟೇ, ತೆಂಗು ಅಡಿಕೆ ಮಾಡ್ಕೊಂಡು ಅದ್ರ ಒಳಗಡೆನೆ ಅರಣ್ಯ ಕೃಷಿ ಮಾಡ್ಕೊಂಡು ಅಂತರ ಬೆಳೆಯಲ್ಲಿ ಕೋಕೋ ಬೆಳ್ಕೊಂಡು ಸಾಕಷ್ಟು ಒಂದು ಮಾದರಿಯುತವಾಗಿ ಇವರು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಬಹಳ ಸಿಂಪಲ್. ಅವ್ರು ಹೇಳೋದಾದ್ರೆ ಭೂಮಿನ ಭೂಮಿಯಾಗೆ ಇಡಕ್ ಬಿಟ್ಬಿಡಿ, ಅದಕ್ಕೆ ಏನೋ ಹಾಕೋ ಅವಶ್ಯಕತೆ ಇಲ್ಲ, ಏನು ಎಲೆಗಳು ಉದುರುತ್ತೆ ಅದೇ ಅದಕ್ಕೆ ಒಳ್ಳೆ ಕಂಪೋಸ್ಟ್ ಆಗುತ್ತೆ. ಈಗ ಆಲ್ರೆಡಿ ಸಾಕಷ್ಟು ಜನ ರೈತರು ಇದನ್ನ ಕಂಡುಕೊಳ್ತಾ ಇದ್ದೀರಿ. ಇನ್ನೂ ಯಾರ್ಯಾರಿಗೆ ಇದ್ರ ಬಗ್ಗೆ ಅಷ್ಟು ಅರಿವಿಲ್ಲ, ಅವ್ರು ಇದನ್ನ ನೋಡಿದ್ರೆ ಸಾಕಷ್ಟು ನಿಮಗೆ ಮಾಹಿತಿ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.